ಹಾಂ, ಶುಗರ್ ಹಾಕಿ ಸ್ವಲ್ಪ. ಆಮೇಲೆ ಹೂವು ಹಾಕಿ. ಹಾಂ, ಲೆಮನ್ ಇಟ್ಬಿಡಿ. ಆಮೇಲೆ ಹೂವು ಮೇಲೆ. ಹೌದೌದು. ಹಾಂ, ಅಷ್ಟೇ. ఎండు 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 సరేనా? ఓం గణపతియే పుట్టి, ఓం గణపతియే పుట్టి, బ్రహ్మదేవా పుట్టి, బ్రహ్మదేవా పుట్టి, బ్రహ్మదేవా పుట్టి, బ్రహ్మదేవా పుట్టి, బ్రహ్మదేవా పుట్టి. ಇಬ್ಬರು ಸೇರಿ ಮಾಡಿ. ಓ ಹಾಂ, ಒಂದು ನಿಮಿಷ ಪ್ರೇಯರ್ ಮಾಡಿ. ಫಸ್ಟ್ ನಿಮ್ಮ ತಾಯಿ ತಂದೆ ಆ ಪ್ರೇಯರ್ ಗಿಫ್ಟ್ನಲ್ಲಿ ನಾನು ಚೆಕ್ ಮಾಡೋದು. ಫಸ್ಟ್ ನಿಮ್ಮ ತಾಯಿ ತಂದೆಯವರು, ಆಮೇಲೆ ನಿಮ್ಮ ಇಷ್ಟ ದೇವರು, ಆಮೇಲೆ ನಮ್ಮ ಕೊಳದೇವರು. ಆ ಪವರ್ನಲ್ಲಿ ನಾವು ಚೆಕ್ ಮಾಡೋದು, ನಮ್ಮ ಹತ್ರ ಏನಿಲ್ಲ. ಅವ್ರು ಟಚ್ ಮಾಡುವ. ಓಕೆ, ಸೈಟಿಗೆ ಬಂದಿದ್ದೀವಿ, ಪೂಜೆ ಮಾಡಿದ್ದೀವಿ. ಈಗ ಕ್ವಶನ್ ಕೇಳೋಕ್ಕೆ ರೆಡಿ ಇದ್ದೀವಿ, ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀರಾ? ಇದು ಬೇರೆಯವರು ನೋಡೋರು ಬಂದು ಸುಳ್ಳು ಅಂತ ಹೇಳ್ಬೋದು, ನಾಟಕ ಅಂತ ಹೇಳ್ಬೋದು. ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ನಂಬ್ತಾ ಇದ್ದೀವಿ. ಈಗ ದೇವರು ಒಬ್ಬರು ಇದ್ದಾರೆ. ನಾವು ಕಲ್ಲು ಅಂದರೆ ಕಲ್ಲು, ದೇವರು ಇದ್ದರೆ ದೇವರು. ಅವ್ರವ್ರ ನೆನಪು ಹೆಂಗಿದೆಯೋ ಆ ಥರನೇ. ಈಗ ಇವ್ರ ಹತ್ರ ಕ್ವಶನ್ ಕೇಳೋಕ್ಕೆ ನಾವು ರೆಡಿ ಇದ್ದೀವಿ, ಅವರು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದಾರಾ? ಅವರು ಮೂಮೆಂಟ್ ಮಾಡಿಬಿಟ್ಟು ತೋರಿಸ್ತಾರೆ. ಮೂಮೆಂಟ್ ಮಾಡಿದ್ದಾರೆ, ನನ್ನ ಕೈ ಏನು ಶೇಕ್ ಆಗಿಲ್ಲ, ಸರಿನಾ? ನೀವು ಬೇಕಂದರೆ ವಾಚ್ ಮಾಡಿ ನೋಡಿ. ಗುಡ್ ಮಾರ್ನಿಂಗ್. ಈಗ ಇವರು ಬಂದು ಬಿಲ್ಡಿಂಗ್ ಕಟ್ಟು ಮುಂಚೆನೇ ಬೋರ್ ಮಾಡಬೇಕಂತ ಐಡಿಯಾ ಇತ್ತು, ಅವ್ರೇನೂ ಆಗಿಲ್ಲ. ಈಗ ಅವರು ಬೋರ್ ಮಾಡಬಹುದಾ ಬೇಡನಾ ಕರೆಕ್ಟಾಗಿ ಹೇಳಿಬಿಡಿ. ನಿಮ್ಮ ಬಜ್ಜೆ ಪಬ್ಲಿಕ್ಕು ಚೆನ್ನಾಗಿ ಹೇಳ್ತಾ ಇಲ್ಲ. ಒಂದು ದಿವಸ ಗೊತ್ತಾಗುತ್ತೆ ಬಿಡಿ, ನೋಡೋಣ. ಬೋರ್ ಮಾಡ್ಬೋದಾ? ಓಕೆ, ಅದು ಪಾಯಿಂಟ್ ಎಲ್ಲಿ ಸಿಕ್ಕತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಎಷ್ಟು ಇಂಚು ನೀರು ಸಿಗ್ಬೋದು? ಅರ್ಧ ಇಂಚು, 1 ಇಂಚು, 1.5, 2 ಇಂಚು, 2.5, 3, 4, 3.5, 3, 2.5, 2 ಇಂಚು. ಥ್ಯಾಂಕ್ ಯು. ಸೊ ಇದೇ ಪಾಯಿಂಟು. ಇದು ಪ್ರಕಾರ ಬಂದು
2 ಇಂಚಸ್ ವಾಟರ್ ಅಂತ ಹೇಳ್ತಾರೆ. ನೆಕ್ಸ್ಟು ನಾನು ಡೀಟೇಲ್ಸ್ ಹೇಳ್ತೀವಿ. ಕೇಸಿಂಗ್ ಎಷ್ಟು ಬರುತ್ತೆ, ಫಸ್ಟು ಸೋರ್ಸ್ ಯಾವಾಗ ಬರುತ್ತೆ, ಎರಡನೇ ಸೋರ್ಸ್ ಯಾವಾಗ ಬರುತ್ತೆ, ಮೂರನೇ ಸೋರ್ಸ್ ಯಾವಾಗ ಬರುತ್ತೆ, ನಾಲ್ಕು ಬಂದು ನಾಲ್ಕು ಬರಿಬೋದು. ನೆಕ್ಸ್ಟು ಇದು ಆದಮೇಲೆ ನೋಡೋಣ. ಸರಿ, ಇದು ನೀವು ಬರಿತೀರಾ ಮೇಡಮ್? ಜಸ್ಟ್ ನಂಬರ್ ಮಾತ್ರ, నెంబర్ చెప్తారా? జస్ట్ నంబర్ చెప్తాను. ఓకే, 1 మినిట్ పాస్ ಮಾಡಿ ಸರ್. ಇದು ಲೈನ್, ಒಂದು ಲೈನ್ ಬಂದಿದೆ ನೋಡಿ, ಫಸ್ಟ್ ಲೈನ್ ಗೊತ್ತಾಗಲ್ಲ అదే ఓకే ఓకే. అక్కడ లైన్లో గీసారు కదా, ఆ లైన్లో నించున్నప్పుడే కొబ్బరికాయ కదులుతుంది. ನಿಮ್ಗೆ ಗೊತ್ತಾಗ್ತಾಯಿಲ್ಲ, ಲೈನ್ ಡ್ರಾ ಮಾಡೋದು ನೋಡೋಣ. రా దగ్గర చెప్తాను, ఓకే నీకు చెప్తాను. అదే రా చెప్తాను. ఈ లైన్స్ ఉన్నాయి కదా, ఆ లైన్స్లో నించున్నప్పుడే అతనికి కొబ్బరికాయ షేక్ అవుతుంది. ಸರ್, ಇಲ್ಲಿ ಸಂಪು ಇಲ್ಲ ಸರ್? ಇಲ್ಲ ಸರ್. ನಾರ್ಮಲ್ ಆಗಿ ಬೋರ್ವೆಲ್ ಚೆಕ್ ಮಾಡೋಕ್ಕೆ 11 ಫೀಟ್ ಹೈಟ್ ಬೇಕು. ನಮ್ಮದು ಗಾಡಿ ಬಂದು ಚಿಕ್ಕ ಗಾಡಿ, 10.2 ಇದ್ದರೆ ಸಾಕು. ಅದೇ 1.25 ಅವರ್ ವೀಡಿಯೋ ಹಾಕಿದ್ವಿ. ಇದು 10.2 ಐತೆ, ಏನು ತೊಂದರೆ ಇಲ್ಲ, ಏನು ಹೊಡಿಂಗಿಲ್ಲ, ಹಂಗೆ ಮಾಡ್ಬೋದು. ಇದು ಮಾತ್ರ ನಾವು ಡ್ರಿಲ್ ಮಾಡ್ತೀವಿ. ಇದು ಕೆಳಗಡೆ ಬಂದು ಡ್ರೈನೇಜು, ಕರೆಂಟು, ಸಂಪು ಯಾವುದು ಇದೆ ಇಲ್ಲ ಅಂತ ನೀವೇ ಹೇಳಬೇಕು, ಸರಿನಾ? ಈಗ ಫಸ್ಟ್ ಬಂದು ಮ್ಯಾಪ್ ಡೌಸಿಂಗ್ನಲ್ಲಿ ಮಾಡಿದ್ದೀವಿ. ನೆಕ್ಸ್ಟು ಇದು ಟ್ರೆಡಿಷ್ನಲು, ಇದು ಬಂದು 25 ವರ್ಷದಿಂದ ಮಾಡ್ತಾಯಿದ್ದೀವಿ, ಸರಿನಾ? ನೆಕ್ಸ್ಟು ಮಾಡುವುದು ಇದು ಸೈಂಟಿಫಿಕ್ಕು. ಜನ ಬಂದು ಅದನ್ನೇ ನಂಬ್ತಾರೆ. ಈಗ ಎಷ್ಟು ಕೇಸಿಂಗ್ ಬರ್ಬೋದು ಅಂತ ಅಂದಾಜಾಗಿ ಹೇಳ್ತೀವಿ. $80 to 110, 82 ಸಿ ಬಂದು 80, ಒಂದು ಲೈನ್, ಒಂದು ಕೋಡು 110. ಆಮೇಲೆ ಫಸ್ಟು ಗ್ಯಾಪ್, ಇದು ಬಂದು ಒಂದು ರೌಂಡ್ ಬಂದು 10 ಫೀಟ್ ಕ್ಯಾಲ್ಕುಲೇಷನು. ಹೆಂಗಿಂದ ಬರುತ್ತೆ, ಯಾವ ಕಡೆಯಿಂದ ನೀರು ಬರುತ್ತೆ ಅಂತ ಗೊತ್ತಾಗ್ಬೋದು. ಅದು ಒಬ್ಬರು ಚೆಕ್ ಮಾಡಿದ್ದಾರೆ, ಇದು ಸೆಕೆಂಡ್ ಪರ್ಸನ್ ಚೆಕ್ ಮಾಡ್ತಾ ಇದ್ದಾರೆ ಲೆಕ್ಕ. $630 ಫಸ್ಟ್ ಗ್ಯಾಪ್, 630ಕ್ಕೆ ಫಸ್ಟ್ ಗ್ಯಾಪ್ ಬರುತ್ತೆ ಈ ಕಡೆ. ಅದೇ ಫಸ್ಟ್ ಲೈನ್ ಬರ್ತಿದ್ವಿ, ಲೈನ್ ಬಂದಿದ್ದಲ್ಲ ಒಂದು ಲೈನ್. ನೆಕ್ಸ್ಟ್ ಬಂದು ಈ ಲೈನು 720, ಇನ್ನೊಂದು ಲೈನ್ ಏನು ಬರುತ್ತೆ ನೋಡಿ, ಸೆಕೆಂಡ್ 720, ಈಗ 720 ಕರೆಕ್ಟಾಗಿ. ಬಟ್ ಯಾರು ಅದು ನಂಬಲ್ಲ, 720. ನೆಕ್ಸ್ಟ್ ಬಂದು 910, ಅದಕ್ಕೆ ಕೆಳಗಡೆ ನೀರಿಲ್ಲ. ನಾರ್ಮಲ್ ಆಗಿ ಬೋರ್ವೆಲ್ ಪಾಯಿಂಟ್ ಮಾಡೋರು ಆಲ್ಮೋಸ್ಟ್ ಯಾರು ಡ್ರಿಲ್ ಮಾಡಲ್ಲ.
ಡ್ರಿಲ್ ಮಾಡೋರು ಪಾಯಿಂಟ್ ಚೆಕ್ ಮಾಡಲ್ಲ, ನಾವು ಬಂದು ನಾವೇ ಪಾಯಿಂಟ್ ಚೆಕ್ ಮಾಡ್ತೀವಿ, ನಾವೇ ಬಂದು ಡ್ರಿಲ್ಲಿಂಗ್ ಮಾಡಿಕೊಡ್ತೀವಿ. 100% ಗ್ಯಾರಂಟಿ ಅಂದರೆ 100% ಗ್ಯಾರಂಟಿ ಹೇಳೋಂಗಾಗಲ್ಲ, 90% ಓಕೆ. ಈಗ ಚೆಕ್ ಮಾಡಿಬಿಟ್ಟು ನನ್ನ ಹತ್ರ ಏನು ಪಾಯಿಂಟೇ ಸಿಕ್ಕಲಿಲ್ಲ ಅಂದರೆ ನಾನು ತಗೊಳ್ಳೋ 10,000ನಲ್ಲಿ 5,000 ಈಗಲೇ ರಿಟರ್ನ್ ಮಾಡಿಬಿಡ್ತೀವಿ. ಈಗ ನೀರು ಐತೆ, ಏನು ತೊಂದರೆ ಇಲ್ಲ. ಫಸ್ಟ್ ಅಟೆಂಪ್ಟು ನೀರೈತೆ, ಸೆಕೆಂಡ್ ಅಟೆಂಪ್ಟ್ ನೀರೈತೆ, ಥರ್ಡನ್ನು ಚೆಕ್ ಮಾಡ್ತೀವಿ. ಚೆಕ್ ಮಾಡಿಬಿಟ್ಟು ಹೇಳ್ತೀವಿ, ಪಾಸ್ ಮಾಡಿ. ಈಗ ಒಂದು ಸೋರ್ಸ್ ಬರ್ಬೋದು ಅಂತ ಇಂಡಿಕೇಶನು. ಈ ಡೈರೆಕ್ಷನ್ ಹೋಗಬೇಕು. ಪ್ಯಾಂಟ್ ಬಂದ ಮೇಲೆ ಕೊಟೇಶನ್ ಆಗುತ್ತೆ. ಈಗ ದೂರ ಹೋಗ್ತೀವಿ. ಇದು ಡೈರೆಕ್ಷನ್ ಲೈನ್ ಬಂದಿದೆ, ಆಮೇಲೆ ಹಿಂಗೆ ಹೋಗ್ತೀವಿ. ಇದು ಡೈರೆಕ್ಷನ್. ಆ ಪಾಯಿಂಟ್ ಬಂದಿದೆ ಅಂತ ಇಂಡಿಕೇಶನ್, ಪಿಪ್ ಅಂತಲ್ಲ, ಆ ಪಾಯಿಂಟ್ ಬಂದಿದೆ ಇಂಡಿಕೇಶನ್. ಈಗ ಫಿನಿಶ್ ಆಗಿದೆ. ಈಗ ಎಷ್ಟು ಡೆಪ್ತು, ಎಷ್ಟು ಇಂಚು ವಾಟರ್ ಬಂದ್ಬಿಡುತ್ತೆ ಇದರಲ್ಲಿ, ಸರಿನಾ? ನಾರ್ಮಲ್ ಆಗಿ ಇನ್ನೊಂದು ಬೋರ್ಗೂ ಆ ಬೋರ್ಗೂ ಏರ್ ಪಾಸ್ ಆಗಿಬಿಟ್ರೆ ಡ್ರಿಲ್ ಮಾಡೋಂಗೆ ಆಗಲ್ಲ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಏರ್ ಪಾಸಿಂಗ್ ಆಗೋದು ಬೇಡ, ನಮಗೆ ಫಿಲ್ಟರ್ ಪೈಪ್ನು ಬೇಕಾಗಿಲ್ಲ, ಬೋಲ್ಡಸ್ಸು ಬರೋದು ಬೇಡ, ಕಡಿಮೆ ಡೆಪ್ತಲ್ಲಿ ನೀರು ಬರಬೇಕು, ಅದೆಲ್ಲ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಈ ಬೋರ್ಗೂ ಆ ಬೋರ್ಗೆ ಕನೆಕ್ಷನ್ ಇಲ್ಲ, ಲೈನ್ ಬರೋದು ಈ ಕಡೆಯಿಂದ ಬರ್ತಾಯಿದೆ, ಆ ಕಡೆಯಿಂದ ಇಲ್ಲ. ಇದು ಬರೀ ಸರ್, ಇದು 245 602 2.25 ಇಂಚಸ್, 2.25 ಇಂಚಸ್ ಅಷ್ಟೇ. ಪಾಸ್ ಹಂಗೆ 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 ಬನ್ನಿ, ಇನ್ನೂ ಸ್ವಲ್ಪ ಕೆಳಗಡೆ, ಇನ್ನೂ ಸ್ವಲ್ಪ ಕೆಳಗಡೆ. ಹಂಗೆ ಹಿಂಗೆ ನಿಲ್ಲಿಸ್ಕೊಳ್ಳಿ. ಸ್ವಲ್ಪ ಆ ಕಡೆ ಬೆಂಡ್ ಮಾಡ್ತಾರೆ, ಲೈಟಾಗಿ ಲೆಕ್ಕ ಬೆಂಡ್ ಮಾಡ್ತಾರೆ ಇದ್ದರೆ ಈಸಿಯಾಗಿ ಸ್ಕ್ಯಾನ್ ಹಂಗೆ ಆಗುತ್ತೆ. ಇದು ಮಾಡೋಕ್ಕೆ ನಾಲೆಜ್ ಯಾವುದು ಬೇಕಾಗಿಲ್ಲ. ಎಷ್ಟೋ ನಾವು ಖರ್ಚು ಮಾಡ್ತೀವಿ, ಬಟ್ ಅಸೋಸಿಯೇಷನ್ ಥರ ಇದ್ದರೆ ಎಲ್ಲರೂ 5,000 ರುಪೀಸ್ ತೊಗೊಂಡ್ಬಿಟ್ಟು 1.5 ಲಕ್ಷ ರೂಪಾಯಿ ಅದು ಮಿಷಿನ್ ತೊಗೊಂಡ್ಬಿಟ್ರೆ ಯಾರು ಬೇಕಾದ್ರೂ ನಿಮ್ಮ ಮನೆಗೆ ಯೂಸ್ ಮಾಡ್ಕೊಬೋದು. ಒಂದು ಅಸೋಸಿಯೇಷನ್ ಥರ ಇದ್ದರೆ, ಒಂದು ಅಪಾರ್ಟ್ಮೆಂಟ್ ಇದ್ದರೆ ಅವ್ರು ತೊಗೊಳ್ಬೋದು. ಬಂದುಬಿಟ್ಟೆ, ಪಾಯಿಂಟಿಗೆ ಬಂದುಬಿಡಿ. ಈಗ ತಿರ್ಗಾ ಫಿನಿಶ್ ಬರಬೇಕು. ಹಂಗೆ ಬನ್ನಿ, ಸ್ವಲ್ಪ ಹಿಂಗೆ ಮೂವ್ಮೆಂಟ್ ಮಾಡಿದ್ರೆ ನಿಮಗೆ ಡೈರೆಕ್ಷನ್ ಪಿಪ್ ಸೌಂಡ್ ಬಂದುಬಿಡುತ್ತೆ. ಪಾಯಿಂಟ್ ಹತ್ರ ಬಂದರೆ ಪಿಪ್ ಸೌಂಡ್ ಬಂದುಬಿಡುತ್ತೆ. ಅಷ್ಟೇ, ಹಂಗೆ ನಿಲ್ಲಿಸ್ಕೊಳ್ಳಿ. ಡೈರೆಕ್ಷನ್ ತೋರಿಸ್ಬಿಟ್ಟು ಪಿಪ್ ಸೌಂಡ್ ಬರುತ್ತೆ. ಫಿನಿಶ್ ಅಂತ ಬರಬೇಕು. ಹಂಗೆ ಮೂವ್ಮೆಂಟ್ ಮಾಡ್ಬೋದು, ಸ್ವಲ್ಪ 1 ಇಂಚು 2 ಇಂಚು. ಫಿನಿಶ್ ಬಂದಿಲ್ಲ, ಲೇಟ್ ಆಗುತ್ತೆ, ಡೆಪ್ತ್ ಜಾಸ್ತಿ ಇಲ್ಲ. ಬಂತ? ಅದು ಪ್ರೆಸ್ ಮಾಡಿ, ಓಕೆ, ಪ್ರೆಸ್ ಮಾಡಿ ಅಷ್ಟೇ. ತಿರ್ಗಾ ಆ ಡೈರೆಕ್ಷನಲ್ಲಿ ಬರೋ ಟೈಮ್ನಲ್ಲಿ ನೀರು ಬರ್ತಾಯಿದೆ, ಬೇರೆ ಸೋರ್ಸ್. ಬಂತು ಸರ್. ಈಗ ಆ್ಯಕ್ಚುಲಾಗಿ ಇದು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಇವ್ರಿಗೆ ಚಾರ್ಜ್ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ, ರನ್ನಿಂಗ್ ಬೋರ್ ಮಾಡಿಬಿಟ್ಟಿದ್ದಾರೆ, ಅದನ್ನೆಲ್ಲ ಎಷ್ಟು ಇಂಚ್ ಬರುತ್ತೆ, ಆದಮೇಲೆ ನಿಲ್ಲಿಸ್ಕೊಳ್ಳಿ ಸರ್, ಹತ್ರ ಹೋಗಿ. ಈಗ ರೀಡಿಂಗ್ ಬಂದುಬಿಡುತ್ತೆ. ಅವ್ರ ಮನೆಯಿಂದ ಇದು ಮಾಡಿದ್ದಾರೆ. ನನ್ನ ಲೆಕ್ಕ ಪ್ರಕಾರ ಏರ್ ಪಾಸಿಂಗ್ ಇಲ್ಲ, ಈಗಲೇ ಹೇಳ್ತಾ ಇದ್ವಿ. ಆಮೇಲೆ ದೇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಪಬ್ಲಿಕ್ ಬೋರು, ಈ ಡೈರೆಕ್ಷನ್ ನೀರು ಬರೋದು.
ಸೊ ನಮ್ಗೆ ಅದು ಸೋರ್ಸ್ ಇಲ್ಲ. ಈ ಡೈರೆಕ್ಷನ್ನೇ ಒಂದು ಸೋರ್ಸೇ ಇರೋದು. ಸಿಕ್ಸ್ 30, 720, 910 ಹೇಳಿದ್ದೀವಿ. ಈಗ ನಾವು 700 ಫೀಡ್ ಮಾಡಿದ್ವಿ. ಎಷ್ಟು ಬಂದಿದೆ? 602 ಬಂದಿದೆ. ಸೊ 630 ನಂದು, ಕರೆಕ್ಟಾ? ನೆಕ್ಸ್ಟ್ ಬಂದು 900 ಫೀಡ್ ಮಾಡಿದ್ವಿ. ಎಷ್ಟು ಬಂದಿದೆ? 774 ಬಂದಿದೆ. ನನ್ನ ಲೆಕ್ಕ ಪ್ರಕಾರ 720 ನಿಯರೆಸ್ಟ್ ಬಂದಿದೆ. ನೆಕ್ಸ್ಟ್ 11,100 ಮಾಡಿದ್ವಿ. 11,100 ಮಾಡಿದ್ರು ಎಷ್ಟು ಬರುತ್ತೆ? 11,100 ನೀವು ಮಾಡಬೇಕಂತ ನೆಸೆಸಿಟೀಸ್ ಇಲ್ಲ. 891 ಬಂದಿದೆ. ನಂದು ಎಷ್ಟು ಬಂದಿದೆ? 910. ನಾನು ಹೇಳೋದು ಅರ್ಥ ಆಗುತ್ತಾ? 1100 ಡ್ರಿಲ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ನೀರು ಬರುವುದು ಎಲ್ಲಿ ಲಾಸ್ಟು? 910 ಲಂಗ್ನಕ್ಕ ಪ್ರಕಾರ. ಇಲ್ಲಿ ಬಂದಿದ್ದು ಎಷ್ಟು? 891. ಈಗ ನೀರಿನ ಡೀಟೇಲ್ಸ್ ನೋಡೋಣ. ಫಸ್ಟು 225 ಬಂದಿದೆ. ನೆಕ್ಸ್ಟ್ ಎಷ್ಟು ಬಂದಿದೆ? 225ನೇ. ಅದಕ್ಕೆ ನೆಕ್ಸ್ಟ್ ಎಷ್ಟು ಬಂದಿದೆ? 250. ಅದಕ್ಕೆ ನೆಕ್ಸ್ಟ್ ಎಷ್ಟು ಬಂದಿದೆ? 2.6. ಒಂದೇ ಒಂದು ಬಿಂದಿಗೆನೇ ಎಕ್ಸ್ಟ್ರಾ ಆಗಿದೆ. 1335 ಮಾಡಿದ್ರು ಒಂದು ಬಿಂದಿಗೆನೇ ಎಕ್ಸ್ಟ್ರಾ ಬರುತ್ತೆ. ಸೊ ನಿಮಗೆ ಆಲ್ಮೋಸ್ಟು 891, 900 ಮಾಡಿದ್ರೆ ನಿಮಗೆ 2.5 ಅಂದರೆ ಅರ್ಧ ಇಂಚು ನೀರು. ಸೊ ಈಗ ಅದು ಸ್ಟಡಿ ಮಾಡಿದ್ವಿ. ಎಷ್ಟು ಬಂದಿದೆ? 2.6 ಅಂತ ಬಂದಿದೆ. ಸೊ 2.6 ಇದ್ದರೆ ನಮಗೆ 2.5 ಎಲ್ಲಿ ಬಂದಿದೆ. ಸೊ ಇದರಲ್ಲಿ ಅರ್ಧ ನೀರು, ಅಲ್ಲಿ ಎಷ್ಟು ನೀರು ಬರ್ತಾ ಇದ್ರೋ ಆ ನೀರು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೊತ್ತಾಯ್ತು ಸರ್ ನಾನು ಹೇಳೋದು? ಮಿಷಿನ್ ಬಂದು ಏನು ಮಾಡುತ್ತೆ, ನಾನು ಹಿಂಗೆ ಹೋಗ್ತೀವಿ, ಈ ಡೈರೆಕ್ಷನ್ಗೆ ಒಂದು ಇರೋದು ಕ್ಯಾಪ್, ಆಮೇಲೆ ಈ ಡೈರೆಕ್ಷನ್ಗೆ ಒಂದು ಇರೋದು, ನೆಕ್ಸ್ಟು ಈ ಡೈರೆಕ್ಷನ್ಗೆ ಇರೋದು. ಇಲ್ಲಿ ಹೋಗಿದ್ರೆ ಜಾಯಿಂಟ್ ಆಗುತ್ತೆ. ಎಲ್ಲಿದೆ ನೋಡಿ, ಇಲ್ಲಿ ಜಾಯಿಂಟ್ ಆಗಿದ್ರೆ ನೀರು ಐತೆ ಅಂತ ಲೆಕ್ಕ. ಸೊ ಪಾಯಿಂಟು ಕರೆಕ್ಟ್ ಐತೆ. ನೆಕ್ಸ್ಟ್ ಬಂದು ಸರ್ ಬನ್ನಿ ಸರ್, ನೀವು ಹಿಡಿತೀವಿ. ಫುಲ್ ಟೈಟ್ ಮಾಡಿ. ನೀರಿದ್ರೆ ರೊಟೇಷನ್ ಆಗುತ್ತೆ. ಫುಲ್ ಟೈಟ್ ಮಾಡಿ, ಒಡೆದೋಗುತ್ತೆ. ಒಂದು ಮಾತ್ರ ನೀರಿದ್ರೆ ರೊಟೇಷನ್ ಆಗುತ್ತೆ. ಇಲ್ಲಿಕ್ಕೆ ಆಗಲ್ಲ. ಬೇರೆ ಪಾಯಿಂಟ್ ಅಂತ ಹೇಳಿದ್ರಲ್ಲ, ನೀರಿದ್ರೆ ರೊಟೇಷನ್ ಮಾಡೋದು, ಇಲ್ಲಂತ ಇಲ್ಲ. ಸೊ ಆಯಿತು, ನೀವು ಬೇಕಂದ್ರೆ ಮಾಡ್ಬೋದು, ಪಾಸ್ ಮಾಡ್ಬೋದು. ಆಟೋಮೆಟಿಕ್ ತಿರುಗಿಸ್ತಾರೆ. ನೀರಿಲ್ಲ, ಇಲ್ಲಿ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಎಷ್ಟು ನೀರಾದರೂ ಆಗಲ್ಲ. ಇಲ್ಲಿ ಬೋರ್ ಇದು ಸಂಪೂರ್ಣ ನೀರೈತೆ, ಅದಕ್ಕೂ ಆಗಲ್ಲ. ನಾವು ಇಲ್ಲಿ ಹೋಗಿದ್ರೆ ಮಾತ್ರ ನೀರೈತೆ ಅಂತ ಒಂದು ಲೆಕ್ಕಾಚಾರ. ತುಂಬ ನೀರಿಲ್ಲ, ನೀರು ಕಡಿಮೆನೇ, ನೀರು ಐತೆ, ಇಲ್ಲ ಅಂದರೆ ಮೂಮೆಂಟ್ ಆಗಲ್ಲ. ನೀವು ನೋಡ್ತೀರ ಸರ್. ನಮ್ಮ ನಂಬರು ಹೆಂಗೆ ಸರ್ ಸಿಕ್ಕಿದೆ? ಯೂಟ್ಯೂಬ್ನೆಲ್ಲ. ಯೂಟ್ಯೂಬಲ್ಲಿ ವೀಡಿಯೋ ನೋಡೋದಕ್ಕೂ ನಿಮ್ಗೆ ಲೈವ್ ನೋಡೋದಕ್ಕೂ ಡಿಫ್ರೆನ್ಸ್ ಏನೋ ಕಾಣಿಸ್ತಾ ಇದೆಯಾ ಸರ್? ಇಲ್ಲ, ಸಮಾಧಾನ ಆಗಿದೆ. ಬಟ್ ಪೂರ್ತಿ ಸಮಾಧಾನ ಆಗೋದು ನೀರು ಬಂದ ಮೇಲೇ. ಖಂಡಿತ ನೀರು ಬರುತ್ತೆ. ನನಗೆ ಆರ್ಡ್ರ್ ಕೊಡಿ, ನಾವೇ ಡ್ರಿಲ್ ಮಾಡಿ ಕೊಡ್ತೀವಿ. ಈಗ ಅಟ್ ಪ್ರೆಸೆಂಟು ಪರ್ಮಿಷನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಕ್ಲಾರಿಫೈ ಮಾಡಿಬಿಡಿ. ನೀರು ಬರುತ್ತೆ. ನೀರು ಬಂದ ಮೇಲೆ ಒಂದು ಒಳ್ಳೆ ವೀಡಿಯೋ ರಿವ್ಯೂ ಕೊಡಿ, ಸರಿನಾ? ಥ್ಯಾಂಕ್ ಯು ಸರ್.